ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಚಿ ಯೂಟ್ಯೂಬ್ ಚಾನಲ್. ಮ್ಯಾಟ್ನಿ ಇದು ಮನೋಹರ್ ಕಂಪಳ್ಳಿ ಅವರು ಡೈರೆಕ್ಟ್ ಮಾಡಿ ನೀನಾಸಂ ಸತೀಶ್, ರಚಿತಾ ರಾಮ್ ಹಾಗೂ ಅದಿತಿ ಪ್ರಭುದೇವ್ ಅವರು ಆ್ಯಕ್ಟ್ ಮಾಡಿರುವಂತಹ ಚಿತ್ರ. ಕತೆ ವಿಚಾರಕ್ಕೆ ಬಂದರೆ ಅರುಣ್ ಇಲ್ಲಿನ ಮುಖ್ಯ ಪಾತ್ರದ ಹೆಸರು. ಆ್ಯಂಡ್ ಅವನಿಗೆ 4 ಜನ ಫ್ರೆಂಡ್ಸ್ ಇರ್ತಾರೆ. ಜಯದೇವ್, ಆನಂದ್, ನವೀನ್, ಫ್ಲ್ಯಾಶು. ಈ 4 ಜನ ಒಂದಿನ ರೀಯೂನಿಯನ್ಗೆ ಅಂತ ಅರುಣ್ನ ಮನೆಗೆ ಬರ್ತಾರೆ. ಆ್ಯಂಡ್ ಬಂದವರು ಹೇಗಾದರೂ ಅರುಣ್ನ ಕನ್ವಿನ್ಸ್ ಮಾಡಿ ಅವನ ಮನೆ ಮಾರಿಸಿ ಆ ಬಂದಂಥ ದುಡ್ಡಲ್ಲಿ ಕಮಿಷನ್ ಹೊಡೆಯೋ ಸ್ಕೀಮ್ ಹಾಕ್ಕೊಂಡೇ ಬಂದಿರ್ತಾರೆ. ಪ್ಲ್ಯಾನ್ ಸಕ್ಸಸ್ಫುಲ್ ಆಯಿತಾ? ಫ್ರೆಂಡ್ಸ್ ಯೂನಿಯನ್ ಹೇಗಿತ್ತು ಅಲ್ಲಿ ಅಂತ ಹಾರರ್ ವಿಷಯ ಏನಿದೆ, ಹಾಗೆ ಮುಖ್ಯವಾಗಿ ಇಲ್ಲಿರುವ ಮೂಲ ಕಥೆ ಏನು ಅನ್ನೋದನ್ನು ನೀವು ಈ ಸಿನಿಮಾ ನೋಡಿನೇ ತಿಳ್ಕೊಬೇಕು. ತಿಳ್ಕೊಳ್ಳೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಿನಿಮಾದಲ್ಲಿ ಪಾಸಿಟಿವ್ ಅಂತ ಇದ್ದಿದ್ದು ಅಂದರೆ ಅದು ಇಲ್ಲಿನ ಕಾನ್ಸೆಪ್ಟ್. ಒನ್ಲೈನ್ ಸ್ಟೋರಿನೂ ಚೆನ್ನಾಗಿತ್ತು. ಅದರೊಳಗೆ ಒಳ್ಳೆ ಥ್ರಿಲ್ಲರ್ ಎಲಿಮೆಂಟ್ಗಳನ್ನು ತರುವಷ್ಟು ಪೊಟೆನ್ಷಿಯಲ್ ಕೂಡ ಇತ್ತು. ಇನ್ನು ಎರಡನೇದಾಗಿ ಇಲ್ಲಿ ಹಾರರ್ ಅಂತ ಜಂಪ್ ಸ್ಕೇರ್ ಮೂಮೆಂಟ್ ಚೆನ್ನಾಗಿತ್ತು. ಆ್ಯಂಡ್ ಹಾರರ್ ಸೀಕ್ವೆನ್ಸ್ಗಳು ಏನಿದೆ ಅದು ಕೂಡ ಡೀಸೆಂಟ್ ಆಗಿದೆ. ಅದನ್ನು ಪ್ರೆಸೆಂಟ್ ಮಾಡಿರೋದ್ರಲ್ಲಿ ಹಾಗೆ ಅನುಭವ ಕೊಟ್ಟಿರೋದಕ್ಕೆ KM ಪ್ರಕಾಶ್ ಅವರನ್ನು ಪ್ರಶಂಸೆ ಮಾಡಲೇಬೇಕು. ಇನ್ನು ಪರ್ಫಾರ್ಮೆನ್ಸ್ ಕಡೆ ಬಂದರೆ ಆ್ಯಸ್ ಎಕ್ಸ್ಪೆಕ್ಟೆಡ್ ಎಲ್ಲರೂ ತಮ್ಮ ಪಾತ್ರಗಳನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಅವರ ಅಭಿನಯದಲ್ಲಿ ಒಂದು ಸ್ಟ್ಯಾಂಡರ್ಡ್ ಇತ್ತು, ಹಾಗೆ ಅದರಿಂದಲೇ ಒಂದಿಷ್ಟು ಸ್ವಲ್ಪ ಹೊತ್ತು ಸಿನಿಮಾನ ಹಿಡಿದು ಇಟ್ಕೊಳ್ಳುತ್ತೆ. ಇದರ ಹೊರತಾಗಿ ವಿಜುವಲ್ಸ್ ಆ್ಯಂಡ್ ಲೈಟಿಂಗ್ಸ್ ಚೆನ್ನಾಗಿತ್ತು. ಈ ಕಡೆ ಹಾಡುಗಳ ಕೊರಿಯೋಗ್ರಫಿ, ಬಂದಂಥ ಪ್ಯಾಥೋ ಸಾಂಗ್, ಅದರ ಕಾಂಪೋಸಿಷನ್ ಇಷ್ಟ ಆಯಿತು. ಹಾಗೆಯೇ ಓವರ್ ಆಲ್ ಫಿಲಮಲ್ಲಿ ದೆವ್ವ ಇದೆ ಅಂತ ತೋರಿಸೋಕ್ಕೆ ಅವರು ಮಾಡಿದಂಥ ಪ್ರಯತ್ನಗಳು, ಗೆಜ್ಜೆ ಪೋರ್ಷನ್ಸ್, ಊಜಾ ಬೋರ್ಡ್ ಎಪಿಸೋಡ್ಸ್ ಸಖತ್ ಫನ್ನಿಯಾಗಿತ್ತು. ಸಿನಿಮಾಗೆ ಹೆವಿ ನೆಗೆಟಿವ್ ಆಗಿದ್ದು ಇದರ ಎಕ್ಸಿಕ್ಯೂಷನ್ ಪಾರ್ಟ್ನಲ್ಲಿ. ಒನ್ಲೈನ್ ಸ್ಟೋರಿ ಏನು ಡಿಫ್ರೆಂಟ್ ಆಗಿತ್ತು, ಬಟ್ ಮುಂದೇನು ಅಂತ ನೋಡೋಣ ಅಂದರೆ ಒಳ್ಳೆ ಡೆವಲಪ್ಮೆಂಟ್ ಸೀಕ್ವೆನ್ಸ್ ಇರಲಿಲ್ಲ. ಈವನ್ ಟ್ವಿಸ್ಟ್ಗಳು ಬಂದರೂ ಕೂಡ ಅವುಗಳಲ್ಲಿ ಕನ್ವಿಕ್ಷನ್ ಅನ್ನೋದೇ ಇರಲಿಲ್ಲ. ವೆರಿ ಪೋರ್ ಎಕ್ಸಿಕ್ಯೂಷನ್. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗಲ್ಲಿ ಪಾತ್ರೆಗಳನ್ನು ತಂದು ಚೆನ್ನಾಗಿ ಸೆಟ್ ಮಾಡಿದ್ದಾರೆ, ಬಟ್ ಆ ನಂತರ ಸಿಕ್ಕಲ್ಲಿ ಹಾಡು, ಖರಾಬ್ ಸ್ಕ್ರೀನ್ ಪ್ಲೇ ಇವೆಲ್ಲದರಿಂದ ಫಸ್ಟ್ ಹಾಫ್ ಎಗರೋಗುತ್ತೆ. ಆ್ಯಂಡ್ ಎಷ್ಟೋ ವಿಷಯಗಳಿಗೆ ಕ್ಲಾರಿಟಿ ಅನ್ನೋದೇ ಇರಲ್ಲ. ಇನ್ನು ಸೆಕೆಂಡ್ ಹಾಫಲ್ಲಿ ಅದನ್ನು ಜಸ್ಟಿಫೈ ಮಾಡೋದಕ್ಕೆ ಅಟ್ಲೀಸ್ಟ್ ಫಸ್ಟ್ ಪಾರ್ಟಲ್ಲಿ ಏನಾದರೂ ಕ್ಯೂರಿಯಾಸಿಟಿ ಇರಬೇಕಲ್ವ. 2 ಲವ್ ಟ್ರ್ಯಾಕ್ ಇದೆ, ಅದರಲ್ಲಿ 2 ಹಾಡು ಸೇರಿಸಿದರೆ ಟೋಟಲಿ ಒಂದು ಅರ್ಧ ಗಂಟೆ ಆಡಿಯನ್ಸ್ ಮನಸ್ಸಿಗೆ ಬಂದಂತೆ ರುಬ್ಬಿದ್ದಾರೆ. ಅಂದರೆ ಲವ್ ಸೀಕ್ವೆನ್ಸ್ಗಳು ಇಷ್ಟ ಆಗಲ್ಲ ಅಂತ ಅಲ್ಲ, ಅವುಗಳನ್ನು ಇವರು ಕೆಟ್ಟದಾಗಿ ಬರ್ಕೊಂಡಿದ್ದಾರೆ ಅಂತ ಅರ್ಥ. ಅದರ ಮೇಲೆ ಸ್ಲೋ ಮೋಷನ್ ತುರುಕಿ ಇಟ್ಟಿದ್ದಾರೆ. ಸೊ ಇದು ನನಗೆ ಒಂದು ಆ್ಯಾವ್ರೇಜ್ ಫೀಲ್ ಕೊಡ್ತು ಅಂತ ಹೇಳ್ಬೋದು ಈ ಸಿನಿಮಾ. ಇಷ್ಟು ಮ್ಯಾಟ್ನಿ ಮೂವಿಯ ನನ್ನ ರಿವ್ಯೂ ಆಗಿತ್ತು. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.